ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಾಸನ್ಪುರ ಮಾರುಕಟ್ಟೆಯ ತರಕಾರಿ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೀವು ಟೊಮೊಟೊ ರೇಟ್ ಕೇಳಿದ್ರೆ ನಿಮಗೇನೆ ಶಾಕ್ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ತರಕಾರಿಗಳ ರೇಟ್ ಕೂಡ ಇವತ್ತು ತೀರಾ ಕಡಿಮೆ ಮಟ್ಟದಲ್ಲಿ ಇದೆ. ಸೊ ಅದನ್ನೆಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ದಾಸನ್ಪುರ ಮಾರುಕಟ್ಟೆಯ ತರಕಾರಿ ಮತ್ತು ಶುಂಠಿ ಪ್ರತಿಯೊಂದ್ರದ್ದು ರೇಟುಗಳನ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 40 ರೂಪಾಯಿಗೆ 1 kg ಸಿಗ್ತಾ ಇದೆ ದಾಸನ್ಪುರ ಮಾರುಕಟ್ಟೆಯಲ್ಲಿ. ಸೊ ಶುಂಠಿ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೀನಿ. ನಿಮಗೆ ಶುಂಠಿ ಮಾರ್ಕೆಟ್ ಬೇರೆ ಬೇಕು ಅಂದ್ರೂ ಕೂಡ ದಾಸನ್ಪುರದಲ್ಲಿದೆ. ಸೊ ಅಲ್ಲೂ ಹೋಗಿ ನೀವು ಕೊಂಡ್ಕೊಳ್ಬಹುದು. ಇಲ್ಲ ತರಕಾರಿ ಮಾರ್ಕೆಟಲ್ಲಿ ಕೊಂಡ್ಕೊಳ್ತೀನಿ ಅಂದರೆ 30, 40, 50 ರೂಪಾಯಿಗೆ ಶುಂಠಿಗಳು ಕೂಡ ಸಿಗತ್ತೆ, ನೋಡಬಹುದು. ಇವಾಗ ನಾವು ನೋಡ್ತಿರೋವಂಥದ್ದು 50 ರೂಪಾಯಿ 1 kg. ಸೊ ನಿಮಗೆ ಚಿಕ್ಕ ಹಲ್ಲೆ ಬೇಕು ಅಥವಾ ಸ್ವಲ್ಪ ಕಡಿಮೆ ರೇಟಿನ ಬೇಕು ಅಂದ್ರೂ ಕೂಡ ಸಿಗತ್ತೆ. ಫ್ರೆಶ್ ಆಗಿರೋದು ಬೇಕು ಅಂದ್ರೂ ಕೂಡ ಮಾರ್ಕೆಟಲ್ಲಿ ಸಿಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೀನ್ಸ್ಗೆ 25 ರೂಪಾಯಿಗೆ 1 kg ಸಿಗ್ತಾ ಇದೆ, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ರೈತರು ನಿಮಗೆ ಮೊದಲೇ ತಿಳಿಸಿದ್ದೀನಿ, ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಮಾರ್ಕೆಟಿಗೆ ತರ್ತಾರೆ. ಸೊ ಅದು ಹಾಗಾಗಿ ನಿಮಗೆ ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೋಡಬಹುದು. 56 ರೂಪಾಯಿಗೆ ಈ ಒಂದು ಹಸಿಮೆಣಸು ಸಿಗ್ತಾ ಇದೆ, ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು. ಹಾಗಾಗಿನೇ ದಾಸನ್ಪುರ ಮಾರ್ಕೆಟ್ನಲ್ಲಿ ಜಾಸ್ತಿನೇ ವ್ಯಾಪಾರ ಆಗುತ್ತೆ. ಇದು 50 ರೂಪಾಯಿಗೆ 1 kg ಗೊತ್ತಾಗುತ್ತೆ, ಯಾಕಂದರೆ ಮಾರ್ನಿಂಗು ನಿಮಗೆ ನೈಟು 12 o'clockಗೆಲ್ಲ ಮಾರ್ಕೆಟ್ ಓಪನ್ ಇರುತ್ತೆ. ನೋಡ್ಬೋದು ಗೋರಿಕಾಯಿ ಇದು 30 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಚಪ್ರದ ಅವರೆಕಾಯಿ ಅಂತಾರೆ, ಗೋರಿಕಾಯಿ ಅಂತಾರೆ, ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈ ಒಂದು ಚಪ್ರದ ಅವರೆಕಾಯಿಗೆ 18 ರೂಪಾಯಿಗೆ 1 kg ಸಿಗ್ತಾ ಇದೆ, ನೋಡ್ಕೊಳ್ಳಿ. ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಬೆಳೆನ ದಾಸನ್ಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಒಂದು ಎಲೆಕೋಸಿಗೆ 15 ರೂಪಾಯಿಗೆ 1 kg, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾವು ನೋಡ್ತಿರುವಂತಹ ಸಾಂಬಾರು ಸೌತೆಕಾಯಿಗೆ 16 ರೂಪಾಯಿಗೆ 1 kg ಸಿಗ್ತಾ ಇದೆ, ನೋಡಬಹುದು. ಹಾಗೆಯೇ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡ್ಕೊಳ್ಳಿ ಸೌತೆಕಾಯಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ಫ್ರೆಶ್ ಆಗಿದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಮೂಲಂಗಿಗೆ 15 ರೂಪಾಯಿಗೆ 1 kg, ನೋಡಬಹುದು 15 ರೂಪಾಯಿಗೆ 1 kg ಮೂಲಂಗಿ ಸಿಗ್ತಾ ಇದೆ. ಇದು ಕೂಡ ಫ್ರೆಶ್ ಆಗಿದೆ, ನೋಡಬಹುದು. ನಿಮಗೆ ಬೇಕಾದಲ್ಲಿ ಗ್ರಾಹಕರಿಗೆ ಬೇಕಾದಲ್ಲಿ ಸೊ ಎಷ್ಟು kg ಬೇಕು, ಯಾವ ರೀತಿ ಯಾವ್ಯಾವ ತರಕಾರಿಗಳು ಬೇಕು ಅಂತ ಲಿಸ್ಟನ್ನ ಕಳಿಸಿದ್ರೆ ಸೊ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತೀವಿ. ಈ ಒಂದು ಬಟಾಣಿಗೆ 30 ರೂಪಾಯಿಗೆ 1 kg. ನಿಮ್ಮ ಸಂಪೂರ್ಣವಾದಂತಹ ಮಾಹಿತಿನ ವಾಟ್ಸಪ್ ಮೂಲಕ, ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ, ವಾಟ್ಸಪ್ ಮೂಲಕ ನೀವು ನಮಗೆ ಕಳಿಸ್ಕೊಟ್ಟಲ್ಲಿ ನಿಮಗೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತೀವಿ. ಈ ಒಂದು ಕ್ಯಾಪ್ಸಿಕಮ್ಗೆ 15 ರೂಪಾಯಿಗೆ 1 kg ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ 10 ರೂಪಾಯಿಗೆ 1 kg. ನೀವು ಸದ್ಯದಲ್ಲಿ ನೋಡ್ಬೋದು, ಒಂದು 3-4 ಡೇಸಿಂದ ಕ್ಯಾರೆಟ್ ರೇಟು ಕಡಿಮೆನೇ ನಡೀತಾ ಇದೆ. 10, 15, 20 ಇದೇ ರೇಂಜಲ್ಲಿ ನಡೀತಾ ಇದೆ ಕ್ಯಾರೆಟ್ಗೆ. ಇವಾಗ ನಾವು ನೋಡ್ತಿರುವಂತಹ ನವಿಲುಕೋಸಿಗೆ ಕೇವಲ 6 ರೂಪಾಯಿಗೆ 1 kg ಸಿಗ್ತಾ ಇದೆ. ಇವಾಗ ಸದ್ಯದಲ್ಲಿ ತರಕಾರಿ ರೇಟು ಸಿಕ್ಕಾಪಟ್ಟೆ ಕಡಿಮೆ ಇದೆ. ಸೊ ನೀವೇನು ತರಕಾರಿ ರೇಟ್ಗಳನ್ನ ದಾಸನ್ಪುರ ಮಾರ್ಕೆಟ್ನಲ್ಲಿ ನೋಡ್ತಾ ಇದ್ದೀರೋ, ಹೋಲ್ಸೇಲಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ. ಇದು 6 ರೂಪಾಯಿಗೆ 1 kg ಬದನೆಕಾಯಿ, ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿಬಿಟ್ಟು. ಕೇವಲ 6 ರೂಪಾಯಿಗೆ 1 kg ಸಿಗ್ತಾ ಇದೆ ಬದನೆಕಾಯಿ, ನೋಡ್ಬೋದು. ತರಕಾರಿ ರೇಟು ಸದ್ಯದಲ್ಲಿ ಕಡಿಮೆ ಆಗಿದೆ. ಸೊ ನೋಡಬೇಕು ಬೇರೆ ಬೇರೆ ಅಂಗಡಿಗಳಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ. ಈ ಒಂದು ಬೆಂಡೆಕಾಯಿಗೆ 18 ರೂಪಾಯಿಗೆ 1 kg ಸಿಗ್ತಾ ಇದೆ, ನೋಡಬಹುದು. ಇದು ಕೂಡ ಫ್ರೆಶ್ ಆಗಿದೆ ಆ್ಯಂಡ್ ರೇಟ್ ಕೂಡ ಪರವಾಗಿಲ್ಲ. ಈ ಒಂದು ಹೀರೆಕಾಯಿಗೆ 28 ರೂಪಾಯಿಗೆ 1 kg ಸಿಗ್ತಾ ಇದೆ, ನೋಡಬಹುದು. ಒಂದೊಂದು ಸೀಸನಲ್ಲಿ ಒಂದೊಂದು ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದೊಂದು ರೇಟು ಕಡಿಮೆ ಇರುತ್ತೆ. ನೋಡಿಕೊಂಡು ವ್ಯಾಪಾರನ ಮಾಡಬೇಕಾಗತ್ತೆ. ಈ ಒಂದು ಹಾಗಲಕಾಯಿ 50 ರೂಪಾಯಿಗೆ 1 kg ಹಾಗಲಕಾಯಿ ಸಿಗ್ತಾ ಇದೆ, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಕೊಂಡು. ಬಟ್ ಫ್ರೆಶ್ ಆಗಿದೆ. ಯಾವುದೇ ತರಕಾರಿ ನೀವು ಕೊಂಡ್ಕೊಳ್ಬೇಕಾದ್ರೂ ಒಂದು ಸರ್ತಿ ಗಮನಿಸ್ಬಿಟ್ಟು ಕೊಂಡ್ಕೊಳ್ಳಿ. ಈ ಒಂದು ಬೀಟ್ರೂಟ್ಗೆ 16 ರೂಪಾಯಿಗೆ 1 kg, ನೋಡಬಹುದು. ರೈತರು ನೀವು ಬೆಳೆದಿರುವಂಥ ಬೆಳೆನ ಮಾರ್ಕೆಟಿಗೆ ತಗೊಂಡು ಬನ್ನಿ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಫಸ್ಟು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಒಂದು ನುಗ್ಗೆಕಾಯಿಗೆ 100 ರೂಪಾಯಿಗೆ ಸಿಗ್ತಾ ಇದೆ, ನೋಡಬಹುದು. 100 ರೂಪಾಯಿಗೆ 1 ಕಟ್ಟು ಅಥವಾ ಎಷ್ಟು ಅಂತ ಒಂದು ಸರ್ತಿ ವಿಚಾರಿಸ್ಕೊಳ್ಳಿ. ನೋಡಬಹುದು ಲಿಂಬೆಹಣ್ಣು ಕೂಡ 5 ರೂಪಾಯಿಗೆ ಸಿಗ್ತಾ ಇರೋಂಥದ್ದು, ನೋಡ್ಕೊಳ್ಳಿ. ಇದು 3 ರೂಪಾಯಿಗೆ ಸಿಗ್ತಾ ಇರೋಂಥ ಲಿಂಬೆಹಣ್ಣು. ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ. ಮಾರ್ಕೆಟ್ನಲ್ಲಿ ಯಾವ್ಯಾವ ತರಕಾರಿ ಇದೆ ಅನ್ನೋದು
ಈ ಒಂದು ಸೋರೆಕಾಯಿಗೆ 13 ರೂಪಾಯಿಗೆ 1 kg ಸಿಗ್ತಾ ಇದೆ. ಪ್ರತಿಯೊಂದು ರೀತಿಯಲ್ಲೂ ನೀವು ತರಕಾರಿಗಳನ್ನ ನೋಡ್ಬೋದು. ಈ ಒಂದು ಹೂಕೋಸಿಗೆ 15 ರೂಪಾಯಿಗೆ 1 kg. ಎಲ್ಲ ತರಕಾರಿಗಳನ್ನು ನೀವು ದಾಸನಪುರ ಮಾರ್ಕೆಟಿಗೆ ಬಂದರೆ ನೋಡ್ಬೋದು. ಎಲ್ಲ ಸೊಪ್ಪುಗಳ ರೇಟ್ ಕೂಡ ನೀವು ತಿಳ್ಕೊಳ್ಬಹುದು, ಬೇಕಾದಲ್ಲಿ ತಗೊಳ್ಬಹುದು, ನೋಡ್ಬೋದು. ಈ ಒಂದು ಬದನೆಕಾಯಿಗೆ ಕೇವಲ 3 ರೂಪಾಯಿಗೆ 1 kg ಉದ್ದ ಬದನೆಕಾಯಿ, ವಾಂಗಿಭಾತ್ ಬದನೆಕಾಯಿ, ಬಿಳಿ ಬದನೆಕಾಯಿ ಸಿಗ್ತಾ ಇದೆ ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಟೊಮೊಟೊಗೆ ಕೇವಲ 6 ರೂಪಾಯಿಗೆ 1 kg. ಎಷ್ಟು ಕಡಿಮೆ ಆಗಿದೆ ಟೊಮೊಟೊ ರೇಟು ಅಂದರೆ 6 ರೂಪಾಯಿಗೆ 1 kg ಟೊಮೊಟೊ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಟೊಮೊಟೊಗೆ 7 ರೂಪಾಯಿಗೆ 1 kg. ಎಷ್ಟು ಕಡಿಮೆ ಇದೆ ನೋಡಿ ಟೊಮೊಟೊ ರೇಟು. ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಸೊ ಪ್ರತಿಯೊಂದು ಇವತ್ತು ತರಕಾರಿಗಳಲ್ಲೂ ರೇಟು ಸಿಕ್ಕಾಪಟ್ಟೆ ಡೌನ್ ಇದೆ. ಸೊ ಆದಷ್ಟು ಬೇಗ ಕೊಂಡ್ಕೊಳ್ಳಿ. ಇವಾಗ ನಾವು ನೋಡ್ತಿರುವಂತಹ ಹೀರೆಕಾಯಿಗೆ 17 ರೂಪಾಯಿಗೆ 1 kg. ಆ್ಯಂಡ್ ರೈತರಿಗೆ ಕಷ್ಟ ಆಗ್ತಾ ಇರುತ್ತೆ ಈ ರೇಟಲ್ಲಿ ವ್ಯಾಪಾರನ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು. ನೆಕ್ಸ್ಟು ನಾವು ನೋಡ್ತಿರುವಂತಹ ಸೊಪ್ಪು, ಈ ಸೊಪ್ಪಿಗೆ ಇದು 7 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ. ಮೆಂತ್ಯ ಸೊಪ್ಪು ನೋಡಬಹುದು. ಮೆಂತ್ಯ ಸೊಪ್ಪಿಗೆ 7 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿ ಸೊಪ್ಪಿಗೆ 20 ರೂಪಾಯಿಗೆ 1 ಕಟ್ಟು. ಇದು ಫ್ರೆಶ್ ಆಗಿದೆ, ಹಾಗಾಗಿ ಒಂದು 5 ರೂಪಾಯಿ ಜಾಸ್ತಿ ಇದೆ. ಇದು ಯಾವಾಗಲೂ 15 ಈ ರೇಂಜಲ್ಲಿ ಇರ್ತಿತ್ತು, ಮತ್ತು 20 ರೂಪಾಯಿ ಕಟ್ಟಿದೆ. ಇದು ನೋಡ್ಬೋದು, ಸ್ವಲ್ಪ 15 ರೂಪಾಯಿಗೆ 1 ಕಟ್ಟು ಸ್ವಲ್ಪ ಡೌನ್ ಇದೆ. ಇದು ಅಂದರೆ ಕ್ವಾಲಿಟಿಲಿ ಸ್ವಲ್ಪ ಡೌನ್ ಇದೆ, ಹಾಗಾಗಿ 15 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ. ನೆಕ್ಸ್ಟು ನೋಡ್ತಿರುವಂತಹ ಈ ಒಂದು ಸೊಪ್ಪಿಗೆ 8 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ ನೋಡಬಹುದು. ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಕೊತ್ತಂಬರಿ ಸೊಪ್ಪಿಗೆ 15 ರೂಪಾಯಿಗೆ 1 ಕಟ್ಟು ಕೊತ್ತಂಬರಿ ಸೊಪ್ಪು ಸಿಗ್ತಾ ಇರೋಂಥದ್ದು ದಾಸನಪುರ ಮಾರ್ಕೆಟ್ನಲ್ಲಿ. ಈ ಒಂದು ತರಕಾರಿ ವಿಡಿಯೋ ದಾಸನಪುರ ಮಾರ್ಕೆಟಿಂದ ಆಗಿರುತ್ತೆ, ನೆಲಮಂಗಲ ದಾಸನಪುರ. ಇವಾಗ ನಾವು ನೋಡ್ತಿರುವಂಥ ಕೊತ್ತಂಬರಿ ಸೊಪ್ಪಿಗೆ 20 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ ನೋಡಬಹುದು. ನೋಡ್ಕೊಳ್ಳಿ, ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು. ನೀವು ಕೂಡ ಬೆಳೆದಿದ್ದಲ್ಲಿ ಸೊಪ್ಪು ನೀವು ಕೂಡ ಮಾರ್ಕೆಟಿಗೆ ತರಬಹುದು. ಈ ಒಂದು ಪುದೀನ ಸೊಪ್ಪಿಗೆ 5 ರೂಪಾಯಿಗೆ 1 ಕಟ್ಟು. ಪುದೀನ ಸೊಪ್ಪಲ್ಲಿ ಏನು ರೇಟ್ ಏನು ಚೇಂಜಸ್ ಆಗಿಲ್ಲ. ಈ ಒಂದು ಪಡವಲಕಾಯಿಗೆ 11 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. ಪಡವಲಕಾಯಿ 11 ರೂಪಾಯಿಗೆ 1 kg ಸಿಗ್ತಾ ಇದೆ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು. ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮಾರುಕಟ್ಟೆಯ ತರಕಾರಿ ಮತ್ತು ಸೊಪ್ಪುಗಳ ರೇಟು. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ಹತ್ತಿರದಲ್ಲಿರುವಂತಹ ಮಾರ್ಕೆಟಲ್ಲಿ ಅಥವಾ ಅಂಗಡಿಗಳಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ತರಕಾರಿ ಅಂಗಡಿಗಳಿಗೆ ಬೇಕಾದಲ್ಲಿ ಸೊ ನಿಮಗೆ ಏನೇನು ತರಕಾರಿಗಳು ಬೇಕು, ಎಷ್ಟೆಷ್ಟು kg ಬೇಕು ಅಂತ ಹೇಳಿಬಿಟ್ಟು ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ಸೊ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಡೀಟೇಲ್ಸ್ನ ಕಳಿಸ್ಕೊಟ್ಟು ನಿಮ್ಮ ಲೊಕೇಶನ್ನ ಯಾವ ಪ್ಲೇಸಿಗೆ ಬೇಕು ಅನ್ನೋದನ್ನ ಕಳಿಸ್ಕೊಟ್ರೆ ಸೊ ನೀವು ಕೇಳಿರುವಂತಹ ಜಾಗಕ್ಕೆ ನಮ್ಮ ಕಡೆಯಿಂದ ತರಕಾರಿಗಳನ್ನು ಕೂಡ ಕಳಿಸ್ಕೊಡ್ತೀವಿ. ಸೊ ನಿಮ್ಗೆ ಏನೇ ಒಂದು ಮಾಹಿತಿ ಅಥವಾ ಡೌಟ್ ಏನೇ ಒಂದಿದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.